ರಾಜಕಾರಣಕ್ಕೆ ಬರ್ತಾ ಇರೋದನ್ನ ಸ್ವಾಗತ ಮಾಡ್ತೇನೆ. ಅವರು ದೇವೇಗೌಡರ ಕುಟುಂಬದವರು, ನನಗೇನು ಹೊಸದಲ್ಲ. ನನ್ನ ರಾಜಕಾರಣಕ್ಕಾಗ್ಲಿ ಡಿ.ಕೆ. ಶಿವಕುಮಾರ್ ರಾಜಕಾರಣಕ್ಕಾಗ್ಲಿ ಹೊಸದಲ್ಲ. ಸೊ ಹಾಗಾಗಿ ಸ್ಪರ್ಧೆ ನಿಮ್ಮಗಳ ನೇತೃತ್ವದಲ್ಲಿ ನಡೀತದೆ. ಈಗ ಪ್ರಮುಖವಾಗಿ ಹಾರ್ಡ್ ಮತ್ತೆ ಸಾಫ್ಟ್, ಅಂದ್ರೆ ಅವರು ಸಾಫ್ಟ್ ಮನೋಭಾವ ನಿಮ್ದು ಒಂಥರ ಅಭಿವೃದ್ಧಿ ವಿಚಾರದಲ್ಲಿ ಹಾರ್ಡ್ ಆಗಿ ವರ್ತಿಸ್ತೀರಾ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಏನ್ ಹೇಳಿ? ನನಗೆ ಯಾರು ಏನ್ ಚರ್ಚೆ ಮಾಡ್ತಾವ್ರೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ದೇವೇಗೌಡರ ಪಕ್ಷ, ಕುಮಾರಸ್ವಾಮಿ ಅವರ ಪಕ್ಷ ಸರಿ ಇಲ್ಲ ಅಂತೇಳಿ ಅವರ ಅಳಿಯ ತೀರ್ಮಾನ ಮಾಡಿರೋದನ್ನ ಜನತಾದಳದ ಕಾರ್ಯಕರ್ತರು, ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಚಿಂತನೆ ಮಾಡಬೇಕು. ಅವ್ರ ಸ್ವಂತ ಅಳಿಯ, ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಇನ್ನುಳಿದದ್ದನ್ನ ತೀರ್ಮಾನ ಮಾಡಬೇಕು. ನಾನೇನು ಹೇಳ್ತಾ ಇಲ್ಲ, ಅದನ್ನ ಅವ್ರ ಅಳಿಯ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೇಳ್ತೀನಿ ಕೇಳಿ, ಇಲ್ಲಿ ನನ್ಗೇನು ಗೊತ್ತಿಲ್ಲ. ಈಗ ದೇವೇಗೌಡರ ಅಳಿಯ ಚುನಾವಣಾ ಕಣದಲ್ಲಿರೋದು, ದೇವೇಗೌಡರ ಸಲಹೆ ಏನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ದೇವೇಗೌಡರು ಕಟ್ಟಿದಂತ ಪಕ್ಷ, ದೇವೇಗೌಡರು ಪಕ್ಷ ಆಡಳಿತ, ಅವರ ಜನಪ್ರಿಯತೆ ಇಲ್ಲ ಈ ರಾಜ್ಯದಲ್ಲಿ ಅನ್ನೋದನ್ನ ಅವರ ಕುಟುಂಬದ ಸದಸ್ಯರು, ಅವರ ಕುಟುಂಬದ ಪ್ರತಿಯೊಂದು ತೀರ್ಮಾನಗಳಲ್ಲಿ ಭಾಗಿಯಾದಂತವರು ಈಗ ರಾಜ್ಯದ ಜನ ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ನೀವುಗಳು ರಾಜ್ಯ ಜನಕ್ಕೆ ತಿಳಿಸ್ಬೇಕು.